ಸ್ನೇಹಿತರೆ, ಮತ್ತೊಂದು ಭೀಕರ ಉಗ್ರರ ದಾಳಿಗೆ ಜಮ್ಮು ಕಾಶ್ಮೀರ ಸಾಕ್ಷಿಯಾಗಿದೆ. ವೈರಲ್ ಆಗಿರುವಂಥ ವಿಡಿಯೋಗಳು, ಫೋಟೋಗಳು ಅದರ ಭೀಕರತೆಯನ್ನು ತಿಳಿಸುತ್ತವೆ. ಒಂದು ವಿಡಿಯೋದಲ್ಲಿ ಒಬ್ಬ ಮಹಿಳೆಯಂತೂ ತನ್ನ ಗಂಡನನ್ನು ಬದುಕಿಸಿಕೊಳ್ಳುವಂತೆ ಕೇಳಿಕೊಳ್ಳುತ್ತಿರುವ ದೃಶ್ಯ ಅಂತೂ ಎಲ್ಲರನ್ನೂ ನಡುಗಿಸುತ್ತದೆ. ಜಮ್ಮು ಕಾಶ್ಮೀರದಲ್ಲಿ ಪದೇ ಪದೇ ಈ ರೀತಿ ಘಟನೆ ನಡೆಯುತ್ತಿರುತ್ತದೆ. ಅದೇ ರೀತಿ ನಿನ್ನೆ ಮಧ್ಯಾಹ್ನ ಸುಮಾರು 2:30 ವೇಳೆಗೆ ಜಮ್ಮು ಕಾಶ್ಮೀರಿನ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ ಗ್ರಾಮದ ಬೈಸರನ್ ಎಂಬ ಒಂದು ಭಾಗ, ಇದು ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿಬೋದು. ಅಂದರೆ ಪ್ರತಿನಿತ್ಯ ಜಮ್ಮು ಕಾಶ್ಮೀರಕ್ಕೆ ಸಾವಿರಾರು ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಅದರಂತೆ ಈ ಬೈಸರನ್ ಒಂದು ಮಿನಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಸುಮಾರು 200 ಜನ ಸೇರಿರ್ತಾರೆ ನೆನ್ನೆ. ಅದರಂತೆ ಅಲ್ಲಿ ಭದ್ರತಾ ಸಿಬ್ಬಂದಿಗಳು ಎಲ್ಲ ವ್ಯವಸ್ಥೆಗಳು ಇರುತ್ತೆ. ಅದೇ ರೀತಿ ಬೈಸರನ್ ಎಂಬ ಭಾಗದಲ್ಲಿ ಹೋಗಬೇಕು ಅಂದರೆ ಯಾವುದೇ ರೀತಿ ವೆಹಿಕಲ್ ವ್ಯವಸ್ಥೆ ಇರೋದಿಲ್ಲ. ಯಾಕಂದರೆ ಕಾಲ್ನಡಿಗೆ ಅಥವಾ ಸ್ಥಳೀಯರ ಜನಗಳ ಸಹಾಯದಿಂದ ಕುದುರೆ ಮುಖಾಂತರ ಹೋಗಬೇಕು. ಇಂಥ ಸಂದರ್ಭದಲ್ಲಿ ನನ್ನ 2 ಗಂಟೆ ಸುಮಾರಿಗೆ 6ರಿಂದ 7 ಜನ ಉಗ್ರರು 2 ಗುಂಪುಗಳನ್ನಾಗಿ ಮಾಡಿಕೊಂಡು ಬಂದು ಗಾಳಿಯಲ್ಲಿ ಗುಂಡುಗಳನ್ನು ಹಾರಿಸುವುದರ ಮೂಲಕ ಅಲ್ಲಿರುವ ಪ್ರವಾಸಿಗರನ್ನು ಎದುರಿಸುತ್ತಾರೆ. ಅದೇ ರೀತಿ ಕರ್ನಾಟಕದ ಮಂಜುನಾಥ್ ಎಂಬವರ ಬಳಿ ಬಂದು ಈ ಉಗ್ರರು ಐಡೆಂಟಿ ಕಾರ್ಡನ್ನು ಚೆಕ್ ಮಾಡಿ, ನೀನು ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ಹಿಂದೂ ಅಂದ ತಕ್ಷಣ ಅವನ ತಲೆಗೆ ಗುಂಡಿಟ್ಟು ಛಿದ್ರ ಮಾಡಿ ಸಾಯಿಸುತ್ತಾರೆ. ಆವಾಗ ಸ್ವತಃ ಅವರ ಪತ್ನಿ ಹೇಳಿಕೊಂಡಿರುವುದು. ಆವಾಗ ಆ ಪತ್ನಿ ನನ್ನನ್ನು ಸಾಯಿಸಿಬಿಡಿ ಎಂದು ಕೇಳ್ತಾರೆ. ಮಗನೂ ಸಹ, ನಾಯಿ ನನ್ನನ್ನು ಯಾಕೆ ಉಳಿಸಿದ್ಯಾ, ನಮ್ಮ ಅಪ್ಪನ ಯಾಕೆ ಸಾಯಿಸಿದ್ಯಾ, ನನ್ನನ್ನು ಸಾಯಿಸು ಅಂತ ಕೇಳ್ತಾರೆ. ಆದರೆ ಅಲ್ಲಿರುವಂಥ ಒಬ್ಬ ಉಗ್ರ ಹೇಳ್ತಾನೆ, ನಿಮ್ಮನ್ನು ಸಾಯಿಸಲ್ಲ, ಈ ವಿಚಾರ ತಗೊಂಡೋಗಿ ಮೋದಿಗೆ ಹೇಳು ಅಂತ ಹೇಳ್ತಾನೆ. ಹೀಗೆ ಅಲ್ಲಿರುವಂತಹ ಎಲ್ಲ ಪ್ರವಾಸಿಗರ ಐಡೆಂಟಿ ಕಾರ್ಡ್ಗಳನ್ನು ಚೆಕ್ ಮಾಡಿ, ನೀನು ಹಿಂದೂನಾ ಮುಸ್ಲಿಮಾ ಅಂತ ಕೇಳಿ ಹಿಂದೂ ಅಂದ ತಕ್ಷಣ ಅವರನ್ನ ಗುಂಡಿಟ್ಟು ಶೂಟ್ ಮಾಡಿರುವಂಥ ಒಂದು ಕೆಟ್ಟ ಮನಸ್ಥಿತಿನ ಉಗ್ರಗಾಮಿಗಳು ಈ ರೀತಿ ನಡೆಸ್ಕೊಂಡಿದ್ದಾವೆ. ಅಂದರೆ ಇಂಥ ಸಂದರ್ಭದಲ್ಲಿ ಗುಪ್ತಚರ ಇಲಾಖೆ, ಭದ್ರತಾ ಸಿಬ್ಬಂದಿಗಳು ಏನು ಮಾಡ್ತಿದ್ರು ಅನ್ನೋ ಒಂದು ಚರ್ಚೆಗೆ ಅಂತಾರಾಷ್ಟ್ರೀಯ ಸುದ್ದಿಯಾಗಿ ಚರ್ಚೆಗೆ ಒಳಗಾಗಿದೆ. ತಕ್ಷಣವೇ ಇದೊಂದು ಸುದ್ದಿ ಮೋದಿಗೆ ತಲುಪುತ್ತೆ. ಅಂದರೆ ಮೋದಿ ಸೌದಿ ಅರೇಬಿಯಾದಲ್ಲಿ ಪ್ರವಾಸಕ್ಕೆ ತಡೆದಿರ್ತಾರೆ. ಅಂಥ ಸಂದರ್ಭದಲ್ಲಿ ತಕ್ಷಣವೇ ಮೋದಿ ಗೃಹ ಸಚಿವಾಲಯ ಅಮಿತ್ ಶಾಗೆ ಮೆಸೇಜ್ ಕಳಿಸಿ ತಕ್ಷಣವೇ ಕಾಶ್ಮೀರಕ್ಕೆ ಹೋಗಬೇಕು ಅಂತ ತಿಳಿಸುತ್ತಾರೆ. ಕ್ರೂರ ಮನಸ್ಥಿತಿ ಉಳ್ಳ ಉಗ್ರಗಾಮಿಗಳು ಪಾಪ ಏನು ಮಾಡದ ಅಮಾಯಕರ ಪ್ರವಾಸಿಗರನ್ನು, ಹೆಚ್ಚಾಗಿ ಪುರುಷರ ಮೇಲೆ ದಾಳಿ ನಡೆಸುವುದು ಎಂಥ ಕ್ರೂರ ಮನಸ್ಥಿತಿ ಹೊಂದವರು ಅಂದರೆ ಇವ್ರನ್ನ ಎಂಥ ಮಾತಲ್ಲಿ ಬೈಬೇಕು ಅಂತ ಅನ್ನೋದು ನನ್ನಲ್ಲೂ ಅಂತೂ ಅರ್ಥನೇ ಆಗ್ತಿಲ್ಲ. ಯಾಕೆಂದರೆ ಆ ಪ್ರತಿಯೊಂದು ವೀಡಿಯೋಗಳು ನೋಡಬೇಕು. ಅವರು ಪಾಪ ಅವರ ರೋದನೆ, ಅವ್ರ ಪತ್ನಿಯರ ರೋದನೆ, ಮಕ್ಕಳ ರೋದನೆ ಅಂತೂ ಕೇಳೋಕ್ಕಾಗಲ್ಲ. ಅಷ್ಟು ಹೊಟ್ಟೆ ಉರಿಯುತ್ತೆ. ಏನು ಮಾಡೋದು, ಎಂಥ ಪದಗಳಲ್ಲಿ ಬೈಬೇಕು ಅಂತ ಅವ್ರಿಗೆ ನನಗಂತೂ ಅರ್ಥ ಆಗ್ತಾಯಿಲ್ಲ. ಇಷ್ಟೆಲ್ಲ ಆದಮೇಲೆ ಇದನ್ನು ಮಾಡಿದ್ದಾದರೂ ಯಾರು ಅಂತ ಕೇಳಿದಾಗ TMF ಎಂಬ ಸಂಘಟನೆಯು ಇದನ್ನು ಮಾಡಿದ್ದು ನಾನೇ ಎಂದು ಏನು ದೊಡ್ಡ ಗಣಂದಾರಿ ಕೆಲಸ ಮಾಡಿದ್ದೇನೆ ಅಂತ ಎದೆ ತಟ್ಟಿ ಹೇಳ್ಕೊತಿದೆ. ಜನ್ಮಕ್ಕೆ ನಾಚಿಕೆ ಆಗಬೇಕು. ಇನ್ನು ಪಾಕಿಸ್ತಾನದವರು ಇದಕ್ಕೂ ನಮಗೂ ಯಾವುದೇ ಸಂಬಂಧವಿಲ್ಲ, ಇದರಲ್ಲಿ ನಮ್ಮ ಕೈವಾಡವಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅರ್ಥ ಮಾಡ್ಕೋಬೇಕು, TMF ಎಂಬ ಸಂಘಟನೆಯು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ. ಯಾಕಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಇದೊಂದು ಪಾಕಿಸ್ತಾನ ದೇಶಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಸಂಘಟನೆಯಾಗಿದೆ. ಸ್ನೇಹಿತರೆ, ಅದು ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಉಗ್ರಗಾಮಿ ಒಬ್ಬ ಜಮ್ಮು ಕಾಶ್ಮೀರವನ್ನು ಆಕ್ರಮಿಸುತ್ತೇವೆ, ಭಾರತದಲ್ಲಿರುವಂತಹ ಹಿಂದೂ ಮುಸ್ಲಿಮ್ಗಳನ್ನು ಯಾವುದೇ ಕಾರಣಕ್ಕೆ ಒಗ್ಗಟ್ಟಾಗಿರಲು ಬಿಡುವುದಿಲ್ಲ ಎಂದು ಪೋಸ್ಟ್ ಹಾಕಿರ್ತಾನೆ. ಇಲ್ಲಿ ಅರ್ಥ ಮಾಡ್ಕೋಬೇಕು, ಈ ನನ್ನೆ ನಡೆದಿರುವಂಥ ಘಟನೆಗೂ ಹಾಗೂ ಅವನು ಹಾಕಿರುವಂಥ ಪೋಸ್ಟ್ಗೂ ಏನೋ ಒಂದು ಲಿಂಕ್ ಇದೆ ಅನ್ನೋ ಒಂದು ಯೋಚನೆ ನಿಮ್ಮಲ್ಲಿ ಬರುತ್ತೆ. ಯಾಕೆಂದರೆ ಫ್ರೆಂಡ್ಸ್, ಏನಂದರೆ ನಾವು ಮೊದಲು ಒಗ್ಗಟ್ಟಾಗಿ ನಮ್ಮ ದೇಶದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಯಾವುದೇ ಒಂದು ಧರ್ಮ ಜಾತಿಗಳನ್ನು ಕಿತ್ತಾಟ ಮತ್ತು ರಾಜಕೀಯ ಒಂದು ಬೇಳೆ ಬೇಯಿಸುವ ಉದ್ದೇಶದಿಂದ ಯಾವುದೇ ಒಂದು ಧರ್ಮ ಜಾತಿ ಬಗ್ಗೆ ಕಿತ್ತಾಟ ಮಾಡದೆ ನಾವೆಲ್ಲ ಒಗ್ಗಟ್ಟಾಗಿ ಒಂದಾಗಿ ನಿಂತರೆ ಅವ್ರನ್ನ ತುಳಿದು ಕಳಿಸ್ಬೋದು. ಆದರೆ ಅದು ಬಿಟ್ಟು ನಮ್ಮಲ್ಲೇ ಒಗ್ಗಟ್ಟಿಲ್ಲ ಅಂದರೆ ಏನು ಮಾಡೋಕ್ಕಾಗ್ತದೆ ಅಲ್ವಾ? ಇಲ್ಲೇ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಅಷ್ಟೊಂದು ಗುಪ್ತಚರ ಇಲಾಖೆ, ಭದ್ರತಾ ವ್ಯವಸ್ಥೆ ಎಲ್ಲ ಇದ್ದರೂ ಅವರು ಬಂದು ದಾಳಿ ಮಾಡೋರೆ ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿ ಮೊದಲು ಒಗ್ಗಟ್ಟಿಲ್ಲ, ಸರಿ ಇಲ್ಲ ಅಂತ.